ಹುಮ್ನಾಬಾದ್ ಹಿರೇಮಠದ ಪೀಠಾಧಿಪತಿ ಪೂಜ್ಯ ವೀರ ರೇಣುಕ ಗಂಗಾಧರ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ 2026ನೇ ಸಾಲಿನ ಶ್ರೀ ವೀರಭದ್ರೇಶ್ವರ ಜಾತ್ರಾ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವೀರಣ್ಣ ಪಾಟೀಲ್ ಸಹ ಮಾತನಾಡಿದರು. ಸಮಿತಿ ಸದಸ್ಯರಾದ ಮಹೇಶ್ ಅಗಡಿ, ದತ್ತಕುಮಾರ್ ಚಿದ್ರಿ, ಮಲ್ಲಪ್ಪ ಮಾಶೆಟ್ಟಿ, ಅಭಿಷೇಕ್ ಪಾಟೀಲ್, ಸೋಮಶೇಖರ್ ಬುಳ್ಳ, ಗುರು ಪೂಜಾರಿ ಸೇರಿದಂತೆ ಇನ್ನೂ ಅನೇಕ ಜನ ಪ್ರಮುಖರು ಹಾಜರಿದ್ದರು. ಜೊತೆಗೆ ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ಭಕ್ತಾದಿಗಳು ಸಹ ಹಾಜರಿದ್ದರು. ರೋಡ್ ಮೇಲೆ ಈಗ ರೋಡ್ ಬಂದೇ ಈ ಕಡೆ ಹೋಗಿ ಈ ಕಡೆ ಹಂಗೆ ಒನ್ ವೇದಾಗ ಅದಲ್ರಿ, ಕಲ್ಲೂರು ರೋಡಿಗೆ ಒನ್ ವೇ ಹೋಯ್ತದಲ್ರಿ, ಆ ಸೈಡ್ದಾಗಿಂದಾಗ ಬರ್ತದ್ರಿ. ಹಿಂಗೆ ಪಬ್ಲಿಕ್ ಜಾಸ್ತಿ पाटील, गोरखपुरी, रमेश माधवी, विवेक काशीनाथ पाटील, संतोष बिरादर, पवन तुपक, व्यवस्थित बिरादर कल्लू इष्ट जन अग्निकुंड ಕೆಳಗೆ ಮಂದಿ ಮಂದಿ ಗುಡ್ಡ ಇರ್ತಿತ್ತು. ಅಲ್ಲೇ ಮಾಡ್ತೀವಿ ಸರ್ತಿ ಪತ್ರದ ಏನು ಮಾಡ್ಲಾಗತ್ರಿ ಸರ್. ಇದು ನಮ್ಮೆಲ್ಲರೂ ನಮಗೆ ಹೇಳ್ತಾರೆ ಇದು ಸದಸ್ಯರು ಇರ್ತಾರೆ ನೋಡ್ರಿ, ಅಕ್ಕಿದಾಗ ಬಿಡಪ್ಲೆ ಅದಕ್ಕೆ ಏನೋ ಒಂದು ಸ್ಪೆಷಲ್ ಮಾಡ್ಬೇಕು ಅಂತ ಮಾತ್ರ ವಸ್ತು ಮಾಡಿ ಈಗ ಸ್ಪೆಷಲ್ ಇಲ್ಲ ಅಲ್ಲಿ ಇದ್ದದ್ದು ನಮ್ಮ ಹುಡುಗರು ಅವ್ರು ಆಲ್ಮೋಸ್ಟ್ ಪುನರ್ದು ಹೊಸ ಮಂದಿಗೆ ಬಿಡೋ ವ್ಯವಸ್ಥೆ ಮಾಡತ್ತಿದ್ರಿ. ಇಲ್ಲ ಅದೇ ಅದು ಕಾರಣ ಮಾಡಿ ಸ್ಪೆಷಲ್ ಹುಡುಗರು ಹೊಟ್ಟೆ ಬಿಡೋದ್ರಿ. ಹೊಸ ಮಂದಿ ನಿಶಾನ ಕೊಡ್ತೇವೆ, ಪೊಲೀಸ್ ಬಲ್ ಕೊಡ್ತೇವೆ, ಇಲ್ಲ ಅವ್ರ ಬಲ್ ಕೊಡ್ತೇವೆ. ಈ ಬಟ್ಟಿದವ್ರಿಗೆ ಇಮಿಡಿಯೇಟ್ ಪಳ ಕಟ್ಕೋತಾರ, ಬಿಟ್ಬಿಡ್ರಿ ಅಂತ ಹೇಳ್ತೇವೆ. ಅದು ಈ ಸಲ ಲಿಸ್ಟ್ ಅದ. ನಾವು ವಾತ್ಸಲ ಏನಾಗ್ತದ ಸವರಿ ಬಾಲಾಜಿ ಮಂದಿರ ಬರೋದು ಯಾರು ಸಿಕ್ಕೋರ್ ತಗೊಂಬೋದು. ಅವು ದೋನ್ಸೆ ಆದ್ರೂ ಸಾಕಾಗಲ್ಲ. ಈಗ ಲಿಸ್ಟ್ ಮಾಡಿದ್ರು ನಮ್ಮಲ್ಲಿ 150 ಮಂದಿನೇ ಇದ್ದೇವೆ. ನಮಗ್ ಬಿ ಆ ಕಣ್ಣಿಗೆ ಯಾರು ಕಾಣಲ್ಲ. ಈಗ ಹೆಸರು ಇರ್ತಾವ ಮುಟ್ಟಿಸ್ತೇವೆ. ಇಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿ ಅದು ಅಂತೂ ಡಿಸ್ಕಸ್ ಮಾಡಿದೆವು. ಅದು ಪೂರ ಪಕ್ಕ ಮಾಡಿ ಸ್ವಲ್ಪ ಏನಾರ ಹೆಚ್ಚಮ್ಮ ಡಿಸೈಡ್ ಮಾಡ್ರಿ. ನೀವು ಪೊಲೀಸರು ಕಲ್ತೀವ್ರಿ ದಾಖಲೆ ಆಗಂತಪ್ಲೆ ಒಳಗ್ತಾರೆ.
ಮತ್ತಿದ್ರ ಮಹೇಶ್ ಅಗಡಿಯವರಿಗೆ ಮಾಡಿದ್ರೆ ಚಲೋ ಆಯ್ತದೆ. ದೇವಸ್ಥಾನ ಪೂರ ಬೀಳಕ್ರಿಗ ಹೋದ್ ಸಲ ಮಾಡ್ಬೇಕಂದ್ರೆ ಆಯ್ತು ಆಗಿಲ್ಲ. ಈ ಸಲ ಇದು ಜಾತ್ರೆ ಆಗಿದ್ಮೇಲೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಅನಿಸಿಕೆ ಹೇಳಿರಿ ಯಾರು ಮಾಡಬೇಕು. ಮೊದಲನೇದೇನದ ಅಂದ್ರೆ ನಾವು ಯಾವಾಗ ಜಾತ್ರೆದಾಗ ಸೇವಾ ಮಾಡ್ಲಿಕ್ಕೆ ಬರ್ತೀವಿ ಅಂತ ನಾವು ಎಲ್ಲರೂ ಸಣ್ಣರು ಅಂತ ತಿಳ್ಕೊಳ್ಬೇಕು. ನಾವು ಸೇವಾ ಮಾಡ್ಲಿಕ್ಕೆ ಬಂದಿದ್ದೆವು, ಈಗ ಯಾರೇನು ಅಂತ ಇರ್ತಾರೆ ತಲೆ ಖರೆ ಮಾಡಕ್ಕೆ ತಿಳ್ಕೊಬೇಕು. ಒಂದು ಸೇವಾ ಭಾವನೆ ಇರಬೇಕು ಇರ್ತದೆ. ಈಗ ಸ್ವಲ್ಪ ಯಾರ ಸೀಟ್ ಹೆಚ್ಚಿದ್ರು ಸೀಟ್ ಮಾತ್ರ ಅಲ್ಲಿ ಸೀಟ್ ತೋರ್ಸ್ಲಿಕ್ಕೆ ಬರಬಾರ್ದು. ನಾವೆಲ್ಲರೂ ಸೇವಾ ಮಾಡ್ಲಿಕ್ಕೆ ಬರಬೇಕಲ್ಲಿ. ಎಲ್ಲರೂ ದೊಡ್ಡವರಿದ್ದೇವೆ, ಯಾರು ಸಣ್ಣವರಿಲ್ಲ. ಆದ್ರೆ ವೀರಭದ್ರೇಶ್ವರ ನನಗೆ ಹಿಡ್ಕೊಂಡಾರ ನಾವು ಸಣ್ಣ. ಅದಕ್ಕೆ ಈಗಾಗಲೇ ಹೇಳಿದಾರ ತಮ್ಗೆ ಏನೇ ಇದಿರಲಿ ಈಗೆಲ್ಲ ತಾವೆಲ್ಲ ಭಾಳ ದಿವಸ ಹಿಡಿದು ನಾನು ನೋಡಿದ್ರೆ ವೀರಭದ್ರೇಶ್ವರ ಸೇವಾ ತಾವೆಲ್ಲ ತನು ಮನ ಧನದಿಂದ ಸೇವೆ ಮಾಡೋದಿರ್ತೀವಿ. ಒಂದು ಐತಿಹಾಸಿಕ ಒಂದು ಎಂಥ ವೀರಭದ್ರೇಶ್ವರ ಶಕ್ತಿ ಅದ. ಯಾರು ಸೇವೆ ಮಾಡೋರು 5 ರೂಪಾಯಿ ಯಾರು ಎಲ್ಲಿ ಯಾರು ಬಿ ದೇವ್ರ ಕೂಡ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು ಲೈಟ್ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ವೀರಭದ್ರೇಶ್ವರ ಕೂಡ ಯಾರು ಸೇವೆ ಮಾಡಬಹುದು ಅಂತ ದುಡಿಯೋದ. ಈಗ ಅವ್ರು ಅದು ಅಂತಾರೆ ಇದು ಅಂತಾರೆ ಅಂತ ಯಾರು ದಯಮಾಡಿ ನಮ್ಮದೊಂದು ಕಳಕಳಿ ವಿನಂತಿ ಅದ. ಅವ್ರು ದೊಡ್ಡವ್ರು ಯಾರು ದೊಡ್ಡವ್ರು ಅಂತ ಹೇಳಿದ್ರು. ಈಗೆಲ್ಲ ಕಮಿಟಿ ಅವ ಈಗ ರೆಕ್ಕಿದಾಗ ಪಾಸ್ಬೇಕು. ಈಗಾಗಲೇ ನಾನು ಮಲ್ಲಿಕಾರ್ಜುನ ಅಗಡಿಯವರು, ಅಭಿಷೇಕ್ ಪಾಟೀಲ, ದತ್ಕುಮಾರ್ ಗುಳ್ಳ ಅವರೆಲ್ಲ DSP ಸಂಘಟ, ಸರ್ಕಲ್ ಇನ್ಸ್ಪೆಕ್ಟರ್ ಸಂಘಟ ಎಲ್ಲ ಮಾತಾಡಿದೆವು. ಮತ್ತೊಂದು ಏನದ ಸ್ವಲ್ಪ ನಾವು ಯಾರು ಶಿವ ಮಾಡೋದು ಸ್ವಲ್ಪ ತಾಳ್ಮೆ ಇರಲಿ. ಯಾರೇ ಹೇಳ್ರ ಅಂತಾರೆ. ಈಗ ನಾನೇ ಒಂದು ತೋಲ್ ನಿಂತಿದ್ದ DSP ಸಾಹೇಬರು ಸರಿಯಾಗಂತರು. ಅವ್ರು ನನಗೆ ಕೇಳೋದು ಇದೇನು ಆಗಡೆ ನಾನು ತಪ್ಪ ಜಾತ್ರೆ ಈಗ ಚಾಲು ಹೋಗಿ ಟೈಮ್ ಸಿಕ್ಕೋದ್ರೆ ಹಂಗೆ ಇಲ್ಲ ಅಂದರೆ ಇಲ್ಲ ಒಬ್ಬರು ನನ್ನ ಹೆಸರು ಹೇಳೋಕೆ ಹೋಗೋದು. ನನಗೆ ಬಂದು ಕೇಳ್ತಾರೆ ಏನಿದು ಇವತ್ತು ಅಂದ್ರೆ ಇನ್ನೂ ಜಾತ್ರೆಗೆ ಚಾಲು ಹೋಗಿರಪ್ಪ ಸಿಟ್ಟು ತೋರಿಸ್ತಾರೆ. ಇದೇನು ಹೇಳ್ತದ ಒಂದು ವೀರಭದ್ರೇಶ್ವರ ಎಂಥ ಸಮರ್ಥ ಅದನ್ನ ಎಕಡೆಗಳು ಬಂದು ಸೇವೆ ಮಾಡ್ತಾರೆ ನೋಡ್ರಿ. ಯಾರಿಗೆ ದಾಸೋಹ ಮಾಡಂತಾರ ದಾಸೋಹ ಮಾಡ್ತಾರೆ, ಅನ್ನ ದಾಸೋಹ. ಯಾರಿಗೆ ಏನೇನು ಅವ್ರದ್ದು ಸೇವಾ ಭಕ್ತಿ ಪ್ರಕಾರ ಎಲ್ಲ ನಡ್ಕೊಂಡ್ಬಂದದ ನಡೆದದು. ಸ್ವಾಮಿಯವ್ರು ಹೇಳಿದ್ರು ಇಲ್ಲಿ ವರ್ಷ ತೇರಿಗೆ ಹೂವು ಹಾಕಿಸ್ಬೇಕು. ಆಯ್ತಪ್ಪ ಹೂವು ಹಾಕಿಸಿ. ನನಗೆ ಬಸಪ್ಪರ ಹೆಚ್ಚು ಅಂತ ಹೇಳಿದ್ರು. ಹೌದು 10,000 ಕ್ಯಾಲೆಂಡರ್ ಅಂತ ಈ ವರ್ಷ ಕ್ಯಾಲೆಂಡರ್ ಮಾಡೋದು ಬೇಡ, ಮುಂದಿನ ವರ್ಷ ಅದು ಕ್ಯಾಲೆಂಡರ್ ಮಾಡೋದು ನೋಡೋಣ. ಈಗ ಸದ್ಯ ಸೇರಿಗೆ ಹೂವು ಹಾಕಿಸ್ಬೇಕು. ಒಂದು ಏನದ ನೀವೆಲ್ಲ ನಾವು ನಿಮ್ಮ ಜೊತೆಯಲ್ಲಿ ಕಮಿಟಿ ಮುಕ್ತವ್ರಂತೂ ಅದೇ ಅದಾರ 24 ಗಂಟೆ. ಅವರು ಎಂದು 15ನೇ ತಾರೀಕು ಸ್ಟಾರ್ಟ್ ಆದ್ರೆ 27 ಮುಂದಿನ ಬಂದಿದ ಮೇಲೆ ಅವ್ರು ಡ್ಯೂಟಿ ಮುಗ್ತವ್ರು. ಏನೋ ನಾವು ಆ ಕಡೆ ಸ್ವಲ್ಪ ಒಡೆಯರೆ ಬರ್ತೇವೆ. ಅದಕ್ಕೆ ಯಾವುದೇ ನಿಮ್ಗೆ ಏನಿತ್ತು ಇನ್ನು 20 ಆಗ್ತಾರೆ ನೀವು ಎಲ್ಲ ಕಮಿಟಿದು ತಿಳಿಸಿ. ನಮಗೆ ಸುಧಾರಿಸೋಳಕ್ಕೆ ಒಂದು ಅವಕಾಶ ಇರ್ತದೆ. ನೀವು 26 12ದಾಗ ಹೇಳಿದ್ರೆ ಸ್ವಲ್ಪ ಕಷ್ಟ ಆಯ್ತು. ಯಾವ್ದಾದ್ರು ಮಾಡ್ಬೇಕಂದ್ರೆ ಜಾತ್ರೆ ಸ್ವಲ್ಪ ಕಷ್ಟ ಆಯ್ತದ. ಅದಕ್ಕೆ ನಿಮ್ಗೆಲ್ಲ ಕಳಕಳಿ ವಿನಂತಿ ಅದ. ಯಾರು ನಾ ದೊಡ್ಡವ್ರು ಇದ್ದವ್ರು ತಿಳ್ಕೊಬಾರ್ದಪ್ಲೇನೆ. ನಾವು ಒಂದು ವೀರಭದ್ರೇಶ್ವರ ಭಕ್ತರಾಗಿ ವೀರಭದ್ರೇಶ್ವರ ಸೇವಕ್ಕಾಗಿ ಸೇವೆ ಮಾಡ್ಬೇಕಂತ ತಾವೆಲ್ಲ ತನ್ನು ಮನ ವೀರಭದ್ರೇಶ್ವರ ಸೇವೆ ಮಾಡಬೇಕು. ನೀವು ಮಾಡ್ತೀರಂತ ನನಗೆ ವಿಶ್ವಾಸ ಅದ. ಈ ವರ್ಷ ಏನಿತ್ತು ಅಂದ್ರೆ ಜಾತ್ರೆ ವೀರಭದ್ರೇಶ್ವರ ಗುಡಿಯಿಂದ ಖರ್ಚಾಯ್ತಿತ್ತು. ಪಾತರ್ಸ ಒಂದು ಜೋಳ 27 ಲಕ್ಷ ರೂಪಾಯಿ ಕೊಟ್ಟಿದ್ದ ಕಡೆ ಇವತ್ತು ಆ ಜೋಳ ತೋಲಕ್ಕೆ 28 ಲಕ್ಷ ರೂಪಾಯಿ ರೆಡಿ ಅದ. ಈಗೆಲ್ಲ ದೇವ್ರು ಮಾಡಿಸ್ಕೊಂಡು ದೊಡ್ಡವ್ರು, ನಾವು ದೊಡ್ಡವರಲ್ಲ. ಅದಕ್ಕೆ ತಾವ್ದೇನು ಹಿರೇಮಠ ಮುತ್ತವ್ರು ಏನು ಆಜ್ಞೆ ಮಾಡ್ತಾರೆ ಅದ್ರ ಪ್ರಕಾರ ನಾವೆಲ್ಲ ನಡೆದು ಹೈದರಾಬಾದ್ ಕರ್ನಾಟಕದಾಗ ಇದು ಒಂದು ಫೇಮಸ್ ಜಾತ್ರೆ ಐತೆ. ಲಕ್ಷಾಂತರ ಜನ ಸೇರೋದು ಸಣ್ಣ ವಿಷಯ ಅಲ್ಲ.
ಅದಕ್ಕೆ ತಾವೆಲ್ಲರೂ ಸಹಾಯ ಸಹಕಾರ ಗುಡಿ ಮಾಸ್ತರು ಸಪ್ರೇಟ್ ಮಾಡಿಸ್ಕೊಡ್ರಿ. ಈಗ ಮಾಸ್ ತೋರಿಸಿದವು ಎಲ್ಲ ತೋರಿಸಿದವು ಎಲ್ಲರೂ ಪೂರ ಮಂದಿಗೆ ಬಂದು ಹೇಳಿದ್ರು ಬಿಟ್ಟಿಲ್ಲ ಹೌದಾ. ಹಾಗಾಗಿ ನಾವು ವಾಪಸ್ ಮನೆಗೆ ಬಂದ ನಮ್ಮ ಉಮ್ಮರಿಗೆ ಕಾಕಗಳು ಅವರೆಲ್ಲರೂ ಕೂಡಿ ಮತ್ತೆ ಅವ್ರು ಪೊಲೀಸರು ಬಂದು ಹೋಗಿ ಇದು ಮಾಡಿ ಮತ್ತೆ ಮನೆಗೆ ಬಗ್ಗೆ ಕರ್ಕೊಂಡು ಹೋಗ್ತಾರೆ. ಹಿಂಗೆ ಇದೊಂದು ಇಲ್ಲಿ ಈ ಸಲ ಪೊಲೀಸರು ಅವೆಲ್ಲ ಇರ್ತದೆ. ನಾನು ತಿಳಿಸಿದೆ ಅವರಿಗೆಲ್ಲ, ನಾವು ತಕ್ಲೀಫ್ ಆಗಿ ಅವ್ರಿಗೆ ತಿಳಿಸಿದೆವು. ಈ ಸಲ ಅದು ಮಾಡ್ಕೊಡಲ್ಲ ಅಂತ ಹೇಳಿ ನಾವು ಸಾಧ್ಯ ಆದ್ರೆ ನಾಳೆ 21, 22 ಜೊತೆ ಅದ್ರಾಗಿಂದ ನಮ್ಮ ಜನರಿಂದ ಮನೆಗೆ ಹೋಗಿ ಬರ್ತಾರೆ. ಮನೆಗೆ ಹೋಗಿ ಬರೋಬ್ಬರಿ ಹೊರಗೂ ಬಿಡಂಗಿಲ್ಲ. ಇದು ಸ್ವಲ್ಪ ಕಷ್ಟ ಆಯ್ತು. ಒಂದೇ ದಿವಸ 26 26 20 ಪ್ರಾರಂಭ 25 ಆರ್ಕೆ ಮಾಡೋದಂದ್ರೆ ಆ ಒಂದು ಜ್ಯೋತಿಗೆ ನಾವು ಹೊರಗೆ ತರ್ಲತ್ತೀವಿ. ಆ ಜ್ಯೋತಿ ಸಾವಿರಾರು ಜನರಿಗೆ ಮುಟ್ಟುವಂಥ ಬೆಳಕಾಗಬೇಕು. ಆ ಜ್ಯೋತಿ ತಡೆಯುವಂಥ ವಿಚಾರ ನಮ್ಮಲ್ಲಿ ಯಾರು ಕೂಡ ಬರದೇ ಹೋಯ್ತಂದ್ರೆ ಆ ಜ್ಯೋತಿನ ಪ್ರಕಾಶಮಾನವಾಗಿ ಬಿಡ್ತದೆ ಅಂತ ಹೇಳೋದು. ಹಲವಾರು ವಿಚಾರಗಳು ಹೇಳಿದ್ರು. ಅಪ್ಪಾಜಿಯವ್ರ ಸಂಕಲ್ಪ ಈ ರೀತಿ ಮಾಡಬೇಕೇನೋ, ಆ ರೀತಿ ಮಾಡ್ಬೇಕೇನೋ. ಸಂಕಲ್ಪ ಅಂತಂದ್ರೆ ಪ್ರತಿಯೊಂದು ವಸ್ತುಗೂ ಒಂದು ಗ್ರಹಣ ಅಂತ ಸಮಯ ಇರ್ತದೆ. ಯಾವುದಂತಂದ್ರೆ ಬೆಳಗ್ಗೆ ಮಾಡಿದಂಥ ತಿಂಡಿ ಸಾಯಂಕಾಲ ಚೆನ್ನಾಗಿರ್ತದೇನೋ, ಇರಂಗಿಲ್ಲ. ಪ್ರತಿಯೊಂದು ಚೀಸ್ ಅಂತ್ಯ ಎಂಬುದಿದೆ. ಒಳಗಾಗಿ ನಾವು ಅದು ಸೇವನೆ ಗ್ರಹಣ ಮಾಡಿದ್ರೆ ಅದು ನಮಗೂ ಆರೋಗ್ಯಕ್ಕೂ ಒಳ್ಳೆಯದು, ನೋಡಲು ಒಳ್ಳೆಯದು, ಎಲ್ಲ ಚೆನ್ನಾಗಿರ್ತದೆ. ಮಾಡುವಂಥ ಉದ್ದೇಶ ಇಷ್ಟೇ. ಆ ವೀರಭದ್ರ ಮಹಾಸ್ವಾಮಿ ಬೆಳಕು ಸಮಸ್ತ ಸದ್ಭಕ್ತರ ನಾಡಿನ ಮೇಲೆ ಬೆಳಿಬೇಕಂತೇಳಿ ಒಂದು ವಿಚಾರ ಇಟ್ಕೊಂಡಿವಿ. ಅದಕ್ಕೆ ತಾವೆಲ್ಲರೂ ಕೂಡ ಶ್ರಮಬದ್ಧವಾಗಿ ಇವಾಗ ಜಾತಿ ಮತ ಪಂಥವಿನಿಂದ ನಾವೆಲ್ಲ ಒಂದು ಒಬ್ಬ ಭಾವನೆಯಿಂದ ತಾವೆಲ್ಲ ದುಡ್ತಾ ಇದ್ರಿ. ಈಗ ಹೇಳಿದ್ರು. ನನಗೆಲ್ಲಕ್ಕಿಂತ ನಿಜಕ್ಕೆ ಸಂತೋಷ ಏನು ಅನ್ನಿಸ್ತಾ ಇದಂದ್ರೆ, ಸಾಕಷ್ಟು ಕಡೆ ಜಾತ್ರೆಗಳು ನೋಡ್ತೀವಿ. ಈ ಜಾತ್ರೆ ವಿಶೇಷವಾದಂಥ ಕೀರ್ತಿ ಎದಕ್ಕದಂತ ತಾವೆಲ್ಲ ದುಡಿದ್ರಂತ ಹೇಳಿ ಕೀರ್ತಿ ಬಂದದ. ವೀರಭದ್ರಕ್ಕಿಂತ ಭಕ್ತಿ ನಿಂಬಲ್ಲಿ ಹೆಚ್ಚಿಗದಂತ ಅದು ಕೀರ್ತಿ ಬಂದದ. ಇದು ಶ್ರೇಯಸ್ ನನಗಾಗಲಿ, ಅಧ್ಯಕ್ಷರಿಗಾಗಲಿ, ಮಲ್ಲಿಕಾರ್ಜುನರು ಸೇರಿದಿಲ್ಲ. ಸಮಸ್ತ ಹುಮ್ನಾವ ಸದ್ಭಕ್ತರಿಗೆ ಸಲ್ಲಿದಂಥ ಶ್ರೇಯಸ್ ಇದೆ. ಇದು ತಾವೆಲ್ಲ ದುಡಿದಂದ್ರೆ ಈ ಕೀರ್ತಿ ಎಲ್ಲಿ ಹೋಗ್ಬೇಕು, ಇನ್ನೂ ಮುಗಿಲೆತ್ತಕ್ಕೆ ಹೋಗಂತ ವಿಚಾರ ಇಟ್ಕೋಬೇಕು. ಹೊಡೆದೋದಂಥ ವಿಚಾರಗಳು ಬಿಟ್ಟು ಒಂದು ಭಾವನೆ ವಿಚಾರಗಳು ತುಂಬಿಕೊಡ್ರಿ. ಇವತ್ತೆಲ್ಲರಿಗೂ ಒಂದು ಹುಚ್ಚಿಡೋದು ಏನಂತಂದ್ರೆ, ನಾನು ಕಾಣಬೇಕು, ನಾ ಪಬ್ಲಿಕ್ದಾಗ ಹೋಗ್ಬೇಕಂತೇಳಿ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರ ಬಳಿ ಇಷ್ಟೆಲ್ಲ ಗೊಂದಲಕ್ಕೆ ಒಂದೇ ಸರಳ ಮಾರ್ಗ ಏನಂತಂದ್ರೆ, ಇವತ್ತು ವೀರಭದ್ರ ಪಲ್ಲಕ್ಕಿ ನಾ ಹೊತ್ತದಂದ್ರೆ 4 ಮಂದಿ ನೋಡ್ತಾರೆ ಅಂತೇಳಿ ನಿಮ್ಗೆ ತಲೆಗಿದ್ದಿರ್ಬೇಕು. ನಾ ಇವತ್ತೇನೋ ಸಿಂಗರ್ ಬಂಗಾರ ಮಾಡ್ರಿ ಸ್ವಾಮಿಗಳಿಗೆ ನಾನು ನೋಡ್ತಾರೆ ಅಂತೇಳಿ ನಿಮ್ಮಲ್ಲಿ ಉಳಿದಿರ್ಬೇಕು. ಆದ್ರೆ ಅವ ನಾನು ಹಿಂದಾನ ಅಂತೇಳಿ ಯಾರೂ ನೋಡ್ಲತ್ತಿಲ್ಲ. ಅವ ಅನಂತೇಳಿ ನಾವೆಲ್ಲ ಇದ್ದೀವಿ ಎಂಬ ವಿಚಾರ ನಿಮ್ಮಲ್ಲಿ ನಡೀತಂತೇಳಿ ನಾ ಭಾವನೆ. ಅದಕ್ಕೆ ಮತ್ತೊಂದು ತೋರಿಕೆ ಭಕ್ತಿ ಆಗ್ಬಾರ್ದು, ಅಂತರಾತ್ಮದ ಭಕ್ತಿ ತಮ್ದೆಲ್ಲರದು ಆಗಬೇಕು. ತೋರಿಕೆ ಭಕ್ತಿ ಆಯ್ತು ಒಂದ್ ದಿವಸ ಕಣ್ಮರಿ ಆಗ್ಬೇಕದ. ಅಂತರಾತ್ಮಕ ಭಕ್ತಿ ಇತ್ತಂದ್ರೆ ಶಾಶ್ವತವಾಗಿ ಭಕ್ತಿ ತಾವೆಲ್ಲರೂ ಕೂಡ ಬೆಳೆಸ್ಕೊಡ್ರಿ. ಮತ್ತೊಂದು ವಿಶೇಷವಾದಂಥ ಮಲ್ಲಿಕಾರ್ಜುನ ಮಾಶೆಟ್ಟಿ ಅವರನ್ನು ಮಾತಾಡಿದ್ರು. ಏನು ಹೇಳಿದ್ರು ಅಂದ್ರೆ, ಯಾರಾದ್ರೂ ನಗ್ಲತ್ತೀರೇನೋ ಅಂತೇಳಿ. ನಿಜಕ್ಕೂ ಸತ್ಯವಾದಂಥ ಮಾತು. ನಾವು ಕೂಡ 6 ದಿವಸಗಳಾಯ್ತು. ನಾವು ಮಲ್ಲಿಕಾರ್ಜುನ ಬಾಬ್ರವರು, ಅವ್ರ ಗಿರೀಶ್ ಪಾಟೀಲ್ ಅವರು, ಬಾಬ್ರು ಭೋಜನ್ ಕೂಡ 4 ಜನ ನಗಬೇಕು, ಮಾತಾಡ್ಬೇಕು. ನಮಗೂ ಹೆಂಗೈತೆ 3-4 ದಿವಸ ಇದ್ರ ಮುಖ ನೋಡಿ ನಮಗೂ ಬೇಸಕ್ಕೆ ಉಂಟದು. ನೀವು ಯಾರಾದ್ರೂ ಬಂದು ಮಾತಾಡ್ತೀರ ಅಂತೇಳಿ ನಮ್ಮಗಳು ಜಾತ್ರೆ ಮಾಡುವಂಥ ಉದ್ದೇಶ ಇಷ್ಟೇ. ನಾವೆಲ್ಲರೂ ಒಂದು ಬಿಡುವಂಥ ಮನಸ್ಸುಗಳು ಇಟ್ಕೊಂಡ್ರೆ ನಾವು ಜಾತ್ರೆ ಮಾಡುತ್ತೀವಿ. ಯಾರ ಮನೆಗೆ ಮಾಡುತ್ತಿಲ್ಲ, ಯಾರ ಮಠಕ್ಕೆ ಮಾಡುತ್ತಿಲ್ಲ, ಮಾಡೋದು ಊರಿಗೆ ಮಾಡುತ್ತೀವಿ. ಇವತ್ತು ನಾವು ಒಂದು ತಲೆಗೆ ಇಟ್ಕೊಡ್ರಿ, ನಾನು ಕಡೆಗೆ ಹಸ್ತೀನಿ ನಂಬ ತಲೆಗೆ ತೆಗೆದು ಹಾಕ್ರಿ, ಕಡೆಗೆ ಹಚ್ಕೊಂಬ ಶಾಶ್ವತವಾಗಿ ನಾನು ಅಧ್ಯಕ್ಷರಿಗೆ ಒಂದು ಮಾತಾಡ್ತೇನೆ. ಏನಂತಂದ್ರೆ, ಅಂದ್ರಮ್ಲಿ ಆದ ನಂತರ ನಮ್ಮ ಸೇವಾದಾರಿಗಳಿಗೆ ವಿಶೇಷವಾದ ತಾವು ಆಹ್ವಾನ ಕೊಟ್ಟು ನಮ್ಮ ಮಠದಲ್ಲಾಗಲಿ ಎಲ್ಲಾದ್ರೂ ಒಂದು ಒಳ್ಳೆಯದ ಪ್ರದೇಶದಲ್ಲಿ ತಾವು ನಮ್ಮ ಸಾಯಂಕಾಲದ ಪ್ರಸಾದ ವ್ಯವಸ್ಥೆ ಕೂಡ ಮಾಡಬೇಕು. ಯಾಕಂದ್ರೆ ಗೆಟ್ ಟುಗೆದರ್ ಅವರಿಗೂ ಕೂಡ ಅಭಿನಂದನೆ ಸಮಾರಂಭ ನಾವು ಮಲ್ಲಿಕಾರ್ಜುನ ಅಂದ್ರೆ 30 ತಾರೀಕು ಆಯ್ತು ಅಂದ್ರೆ 1 ತಾರೀಕಿಗೆ ಸೇರ್ತೇವೆ. ಜನವರಿ 10ಕ್ಕೆ ಪದೇ ಸೇರುವಂತ ವಿಚಾರಗಳು ನಮ್ಮಲ್ಲೆಲ್ಲ ಬೆಳೀಲಿ. ನಮ್ಮ ದೇವಸ್ಥಾನ ನಾವು ಇಲ್ಲಿ ದುಡ್ದೀವಿ, ಸನ್ಯಾಸಿ ಆಗಿದ್ದೀವಿ, ಅವ್ನು ಮ್ಯಾಲಿಂದ ಹೋಗ ನಾವು ಅವ್ನು ದುಡ್ಕಿಂದ ಹೋಗಿ ಅಂತ ಸನ್ಯಾಸಿಗಳು ಬಕ್ರು ಮಂದಿ ಹೋಗ್ಯಾರ ಒಂದು ಪಾದದಾಗ. ನಾವೇನೋ ಮ್ಯಾಲಿಂದ ಹಾರೋರಿಲ್ಲ, ನಾವು ಒಂದು ತಳಗೆ ಹೋಗೋರಿದ್ದೇವೆ.
ಇರೋದು ಒಂದೇ ಯಾವುದಂದ್ರೆ ಆ ವೀರಭದ್ರ ಶಕ್ತಿ, ಪ್ರೀತಿ, ಭಕ್ತಿ. ಆ ಭಕ್ತಿ ಪ್ರೀತಿ ತಮ್ಮ ಬೆಳೀತಂತಂದ್ರೆ ನಾವು ಅದಕ್ಕೆ ಕೀರ್ತಿ ಬರ್ತಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವೇ ವಿಚಾರಗಳು ಹೇಳಿದ್ರು. ಏನಂತ ನಮ್ಮ ಮಹೇಶ್ ಹೆಗಡೆಯವ್ರು ಹೇಳಿದ್ರು, ಏನಂತಂದ್ರೆ ಗುರು ಪರಂಪರೆ ಉಳ್ಳುವಂತ ನಮ್ಮ ಮಠ ಹಾಗೂ ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧವಿದೆ. ಆಯಾ ತಕ್ಕಕ್ಕೆ ಆಯಾ ಸಮಯಕ್ಕೆ ತೀರ್ಥ ಪ್ರಸಾದ ಆಗುವಂತ ಕರುಣಾನಿಧಿ 3 ಸಲ ನಮ್ಮ ತೀರ್ಥ ಸಲ್ಲಿಸುವಂತ ಒಂದು ಪರಿಕಲ್ಪನೆ ಹಿಂದಿಂದ ಕೂಡ ನಡ್ಕೊಂಡ್ ಬಂದಿದೆ. ಆ ಸಮಯ ತಕ್ಕಂತ ತಾವು ಕೂಡ ಚಾಚು ತಪ್ಪದೆ ಮಾಡಿದ್ರಂದ್ರೆ ಅವನ ಶಕ್ತಿ, ಅವನ ಪ್ರೀತಿ, ಭಕ್ತಿ ತಮ್ಮೆಲ್ಲರ ಮೇಲೆ ಕರುಣೆ ಆಯ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶೇಷವಾಗಿ ಸರಿಯಾಗಿ 5:30ಕ್ಕೆ 5 ಗಂಟೆ 15 ನಿಮಿಷಕ್ಕೆ ತೇರು ರಥೋತ್ಸವ ಮಾಡುವಂತ ವಿಚಾರ ಇಟ್ಕೊಂಡಿವಿ. 5:15ಕ್ಕೆ ಅಗ್ನಿ ಪ್ರವೇಶ ಮಾಡುವಂತ ವಿಚಾರ ಇಟ್ಕೊಂಡಿವಿ. ಅದು ತಾವೆಲ್ಲರೂ ಕೂಡ ಒಮ್ಮನಸ್ಸಲ್ಲಿದೆ. ನಾನು ಹಿಡಿಬೇಕಂತ ಹೋದಂದ್ರೆ ಅವ ನಿಮ್ಮ ಮನೆಗೆ ಹಿಡಿಯೋದಂತ ಗ್ಯಾರಂಟಿ. ಅವ್ ಬರೋವನ ನಾವು ಇಲ್ಲಿ ಕುಂತರ್ಬೇಕು, ಅವ್ ಬರೋವನ ಅವನಿಗೆ ಹಿಡಿಯಂತ ವಿಚಾರಗಳು ತಮ್ಮಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ತರಂತ ವಿಚಾರ ಇಟ್ಕೊಡ್ರಿ, ಯಾಕಂದ್ರೆ ಅವನಿಗೆ ಮುಂದುವರಿಯಂತ ವಿಚಾರ ಅವ ಇರ್ತಾನೆ. ಹೇಳುವಂಥ ವಿಶೇಷವಿಷ್ಟೇ, ಒಂದು ಬಿಡುವಂಥ ವಿಚಾರಗಳು ಇಟ್ಕೊಡ್ರಿ ಎಂಬ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಜಾತ್ರೆ ಶುಭಾಶಯಗಳ ಮೂಲಕ ತಮ್ಮೆಲ್ಲರ ಬಾಳು ಆ ವೀರಭದ್ರ ಮಹೋತ್ಸವ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ. ನಾನು ವೀರಣ್ಣ ಪಾಟೀಲ್ ಅವರಿಗೂ ಒಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಅಧ್ಯಕ್ಷರೇ, ಇದು ಮುಗಿದ ನಂತರ ಕೂಡ ನಮ್ಮ ಕಾರ್ಯಕರ್ತರಿಗೆ ಪ್ರತಿ ತಿಂಗಳಿಗಾಗಲಿ 2 ತಿಂಗಳಿಗೊಮ್ಮಾದರೆ ಎಲ್ಲಾದರೂ ಕರ್ಕೊಂಡು ಏನೇನು ಬಗ್ಗೆ ಚಿಂತನೆ ತಾವು ಕೂಡ ಸಲಹೆ ಸೂಚನೆ ಕೊಟ್ಟಂದ್ರೆ ಇನ್ನೂ ಕೂಡ ದೇವಸ್ಥಾನ ಅಭಿವೃದ್ಧಿ ಚಿಂತನೆಗೆ ಸಾಕಷ್ಟು ಯುವಕರಿದ್ದಾರೆ, ಕೈ ಜೋಡಿಸುವಂಥ ಯುವಕರಿದ್ದಾರೆ. ಅವರ ಜೊತೆ ನಾವು ಕೂಡ ಇದ್ದೇವೆ ಎಂಬ ಮಾತನ್ನು ಹೇಳಿ ತಮ್ಮ ಪರಮದಯಾಳು ಪಾರ್ವತಿ ಪರಮೇಶ್ವರರು ಅಖಂಡ ಸ್ವರೂಪನಾಗಿರುವಂಥ ವೀರಭದ್ರ ಮಹಾಸ್ವಾಮಿ ತಮ್ಮೆಲ್ಲರ ಬಾಳಲ್ಲಿ ಆಯುರ್, ಆರೋಗ್ಯ, ಐಶ್ವರ್ಯ, ಸಿರಿತಪತ್ತನ್ನು ಕರುಣಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳಿ ಮತ್ತೊಂದು ಸಂತೋಷ ಏನು ಅನಿಸ್ತಾ ಇದೆ ಅಂದ್ರೆ, ಮಲ್ಲಿಕಾರ್ಜುನ ಅವರೇ, ನಾವು ಇಂಥ ದೊಡ್ಡದು ಹಾಲು ಕಡ್ದೇವು, ನಾವು ಮಾಡಿದಾಗ ಯಾರು ಬರ್ತಾರೋ ಇಲ್ಲ ಅಂತ ಹೇಳಿ, ಇವಾಗ ನಿಜಕ್ಕೂ ಕೂಡ ಇಂಥ ದೊಡ್ಡ ಹಾಲಲ್ಲಿ ತಾವೆಲ್ಲ ತುಂಬ್ತೀವಿ, ನಮಗೆಲ್ಲಕ್ಕಿಂತ ಸಂತೋಷ ಆಗಿದೆ ಎಂಬ ಮಾತನ್ನು ಮಾಡಿದ್ಮೇಲೆ ಯಾರು ಬರ್ತಾರೋ ಇಲ್ಲ ಅಂತೇಳಿ ನಮಗೊಂದು ಒಳಗೆ ಒಂದು ಕೊರಗಿತ್ತು. ಅದು ಇವಾಗ ಕೊರಗು ಅದನ್ನು ಕೂಡ ನಿಶ್ಚಿಂತೆಯಾಗಿ ಮನಸ್ಸು ಸಂತೋಷ ಆಗಿದೆ ಎಂಬ ಮಾತನ್ನೇ ತಮ್ಮೆಲ್ಲರ ಬಾಳ ಹಿರೇಮಠ ಸಂಸ್ಥಾನ ಸಮಸ್ತ ಹುನ್ನಾವ ಸದ್ಭಕ್ತರು ಅಂತೇಳಿ ಕ್ಲಿಯರ್ ಆಗಿ ಹೇಳಿವಿ. ತಮ್ಮೆಲ್ಲರೂ ಕೂಡ ಯಾವಾಗ 24/7 ನಿಮ್ಮ ಮಠ ನೀವು ಯಾವತ್ತೂ ಕೂಡ ಬರ್ಬೇಕೆಂಬ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಜಾತ್ರೆ ಹಬ್ಬದ ಶುಭಾಶಯಗಳು. ತಾವೆಲ್ಲರೂ ಒಂದು ನಿಮಿಷದ ಜಾತ್ರೆ ಮಾಡೋಣ ಎಂಬ ಮಾತನ್ನು ಹೇಳಿ ನನ್ನ ಜೊತೆ ಒಂದ್ಸಲ ಜೈ ಘೋಷಣೆ. ಸದ್ಗುರು ವೀರಭದ್ರೇಶ್ವರ